ಇದೊಂದು ಬಹಳ ವಿಶೇಷವಾದಂತ ಕಾರ್ಯಕ್ರಮ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಡೆಮೋಕ್ರಸಿ, ಇಡೀ ದಿ ವರ್ಲ್ಡ್ ಲಾರ್ಜೆಸ್ಟ್ ಡೆಮೋಕ್ರಸಿ ಭಾರತ ಅಂತೇಳಿ ಎಲ್ಲರೂ ಕೂಡ ಅದನ್ನ ವಿವಿಧ ದೇಶಗಳು ಕೂಡ ಒಪ್ಕೊಳ್ತಾ ಇದ್ದಾರೆ. ಬಸವಣ್ಣನ ನಾಡಿನಲ್ಲಿ ನಾವಿದ್ದೇವೆ. ಬಹುಶಃ ನಮ್ಮ ಇತಿಹಾಸ ಲೆಕ್ಕ ಹಾಕೊಂಡ್ರೆ ಬಹುಶಃ ಬಸವಣ್ಣನ ಕಾಲದಿಂದ ಅನುಭವ ಮಂಟಪವನ್ನು ಮಾಡಿ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ನಮ್ಮ ಘೋಷಣೆ ಇದೆ. ಆವತ್ತೇ ಎಲ್ಲ ಧರ್ಮ, ಜಾತಿ, ಪಂಗಡ ಎಲ್ಲರಿಗೂ ಕೂಡ ಸಮಾನತೆ ಕೊಟ್ಟು ಈ ವ್ಯವಸ್ಥೆಯನ್ನು ನಮ್ಮ ರಾಜ್ಯದಿಂದ ಹುಟ್ಟು ಅನ್ನೋದಕ್ಕೆ ಇತಿಹಾಸ ಹೇಳ್ತದೆ. ಇವತ್ತು ನಾವೆಲ್ಲ ಈ ಮತದಾನದ ಮೌಲ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ದೆನ್ ದಿ ಬುಲೆಟ್ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ದೇವೆ. ನಮ್ಮ ಮಹದೇವಪ್ಪನವರು ಬಹಳ ಚೆನ್ನಾಗಿ ಪ್ರಾಸ್ತಾವಿಕವಾಗಿ ಮಾತಾಡಿದ್ರು. ಅವರು ಯೂನಿವರ್ಸಿಟಿಗಳಿಗೆ ಹೋಗಿ ಪ್ರವಚನ ಮಾಡಬೇಕು. ನೀವು ಯು ವಿಲ್ ಬಿ ಮೋರ್ ಎಫಿಷಿಯಂಟ್ ಇನ್ ದಟ್. ಯಾಕೆಂದ್ರೆ ಹೊಸ ಪೀಳಿಗೆಗೆ ಈ ವಿಚಾರ ತಿಳಿಸಬೇಕು. ನಮ್ಮ ಮಕ್ಕಳೆಲ್ಲ ಇಲ್ಲಿದ್ದಾರೆ, ವಿದ್ಯಾರ್ಥಿಗಳೆಲ್ಲ ಇದ್ದಾರೆ. ನಿಮ್ಗೆ 18 ವರ್ಷ ಆದ್ಮೇಲೆ ಈ ಮತದಾನದ ಹಕ್ಕನ್ನ ಏನು ಬೆಲೆ ಅನ್ನೋ ಬಹುಶಃ ನಿಮ್ಗೆ ಅರ್ಥ ಆಗ್ತದೆ. ಈ ಪಾಲಿಟಿಕ್ಸ್ ಅಲ್ಲಿ 49 is 0, 51 is 100. 49 0 ಆಗೋಯ್ತದೆ, 51 100 ಆಗೋಯ್ತದೆ. ನಾನಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಈ ಸ್ಟೇಜ್ ಅಲ್ಲಿ ಇರೋರೆಲ್ಲ ಇಲ್ಲಿ ಹುಟ್ಟಿರೋದೇ ನಾವು ಬ್ಯಾಲೆಟ್ ಇಂದ. ಬ್ಯಾಲೆಟ್ ನಮ್ಗೆ ಶಕ್ತಿ ಕೊಟ್ಟಿದೆ. ಬ್ಯಾಲೆಟ್ ಜನ ವೋಟ್ ಹಾಕ್ದಕ್ಕೆ ಇವತ್ತು ನಾವಿಲ್ಲಿ ಮಂತ್ರಿಗಳಾಗಿ, ಡೆಪ್ಟಿ ಸಿಎಂ ಆಗಿ, ಇಲ್ಲಾಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ನಾನು 7ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತ್ಕೊಂಡಿದ್ದೆ. ಆಗ ನಮ್ಮ ಸ್ಕೂಲಲ್ಲಿ ಈಗೆಲ್ಲ ಈ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಎಲೆಕ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮ ಸರ್ಕಾರ ಈ ನಾಯಕತ್ವವನ್ನ ಬೆಳೆಸಬೇಕು. ಯಾಕೆಂದ್ರೆ ಪಂಚಾಯತ್ ಟು ಪಾರ್ಲಿಮೆಂಟ್ ನಾಯಕರುಗಳನ್ನು ನಾವು ಬೆಳೆಸಲೇಬೇಕಾಗ್ತದೆ. ಇದು ನಮ್ಮ ಪ್ರೈಮರಿ ಡ್ಯೂಟಿ. ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು, ಬೇರೆ ಕಡೆ ಇರ್ಬೋದು. ಈ ಲೀಡರ್ಶಿಪ್ ಕ್ವಾಲಿಟಿ ನಾವು ಬೆಳೆಸಲಿಲ್ಲ ಅಂತಂದ್ರೆ, ಸ್ಪರ್ಧಾ ಪ್ರಪಂಚದಲ್ಲಿ ನಾವು ಅವ್ರನ್ನ ಜನಕ್ಕೆ ನಾವು ಮುಂದಕ್ಕಾಗ್ಲಿಲ್ಲ ಅಂತಂದ್ರೆ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ನಾನು 7ನೇ ಕ್ಲಾಸ್ ಇರ್ಬೇಕಾದ್ರೆ ನಮ್ಮ ಸ್ಕೂಲಲ್ಲೆಲ್ಲ ಆಗ 2ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಕೂಡ ವೋಟಿಂಗ್ ರೈಟ್ ಕೊಟ್ಟಿದ್ರು. ನಮ್ಗೆ ಆಗೆಲ್ಲ ನಿಲ್ಲಿಸ್ಬಿಟ್ಟು ಕೊನೆಗೆ ಇದನ್ನ ಹೆಂಗೆ ಬ್ಯಾಲೆಟ್ ಇದೆ ಅಂತ ಹೇಳಿ ಅದನ್ನ ತಿಳಿಸಿ ನನಗೆ ಆಗ ಸ್ಟಾರ್ ನನ್ನ ಸಿಂಬಲ್ ಅವತ್ತಿನ ಕಾಲದಲ್ಲಿ ಸ್ಕೂಲಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಅಲ್ಲಿಂದ ಇಲ್ಲಿವರೆಗೂ ಮುಟ್ಟಿದ್ದೀನಿ. ನಾನು ಇಲ್ಲಿವರೆಗೂ ಬೆಳೆದಿದ್ದೀನಿ. ಸೊ ಅದಕ್ಕೆ ನಮ್ಮ ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ಈ ಯಂಗ್ ಲೀಡರ್ಸ್ಗೆ, ಸ್ಟೂಡೆಂಟ್ಸ್ಗೆ ಈ ಒಂದು ಪ್ರಜಾಪ್ರಭುತ್ವದ ಮೌಲ್ಯ, ಮತದಾನದ ಶಕ್ತಿ ಏನದರಿಂದ ಅರಿವು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನ, ಈ ವಿಶ್ವ ಡೆಮಾಕ್ರಟಿಕ್ಸ್ ಡೇ ಅನ್ನ ನಾವು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ನಿಮ್ಮನ್ನೆಲ್ಲ ಇವತ್ತು ಸೇರಿಸಿದ್ದೇವೆ. ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನಮ್ಮ ಮುಖ್ಯಮಂತ್ರಿಗಳು ಮೈಸೂರು ಭಾಗದವರು, ನಮ್ಮ ಚಾಮನಗರ MP ಇದ್ರು ಧ್ರುವನಾರಾಯಣ, ಈಗಿಲ್ಲ ಅವ್ರ ಮಗ ಈಗ MLA. ಒಂದೇ ಓಟಿಂದ ಆತ ಗೆದ್ದಿದ್ದು. ಒಂದೇ ಓಟಲ್ ಗೆದ್ದಿ ಆತ MLA ಆದ. ಅದಾದ್ಮೇಲೆ ಪಾರ್ಲಿಮೆಂಟ್ ಮೆಂಬರ್ ಆದ. ಆ ಒಂದು ಓಟು ಅವ್ರ ಮನೆ ಡ್ರೈವರ್ ಅಂತೆ ಬಂದು ಓಟ್ ಹಾಕ್ಲಿಲ್ಲ. ಅವತ್ತು ಮೈಸೂರಿಂದ ಬಂದು ಅಪೋಸಿಷನ್ ಪಾರ್ಟಿ ನಮ್ಮ ಕೃಷ್ಣಮೂರ್ತಿ ಇದಾರಲ್ಲ, ನಮ್ಮ ರಾಚೇನವ್ರ ಮಗ, ಅವರು ಕೊಳ್ಳೇಗಾಲದ MLA. ಅವರು ಮನೆ ಬಂದು ಅಯ್ಯೋ ಟೈಮ್ ಆಗೋಯ್ತು ಅಂತ ಹೋಗಿ ಓಟ್ ಹಾಕ್ಲಿಲ್ಲ. ಅವನು ಬಂದು ಆ ಕುಟುಂಬದವ್ರು 3 ಓಟ್ ಹಾಕ್ಬಿಟ್ಟಿದ್ರೆ ಕೊನೆಗೆ ಇವನ್ ಮಾಡ್ತಿದ್ದ. ಸೊ ಕೊನೆಗೆ ಅದಾದ್ಮೇಲೆ ಪಾರ್ಲಿಮೆಂಟ್ ಗೆದ್ದ, ಅಸೆಂಬ್ಲಿನೂ ಗೆದ್ದ, ಆಯ್ತು. CP ಜೋಶಿ ನಮ್ಮ ರಾಜಸ್ಥಾನ್ 2 ಓಟೋ 1 ಓಟಲ್ಲ ಸೋತೋಗ್ಬಿಟ್ರು ಅವರು. ಇಲ್ಲ, ಇಡು ಬಿಕಮ್ ಎ ಚೀಫ್ ಮಿನಿಸ್ಟರ್. ಸೊ ಹಂಗೆ ಒಂದೊಂದು ಓಟು ಕೂಡ ಬಹಳ ಮುಖ್ಯವಾದಂತಹ ವಿಚಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾಯಕರುಗಳನ್ನ ತಯಾರಬೇಕು. ಇವತ್ತು ಇಂಜಿನಿಯರ್ಸ್ ಡೇ. ಬೆಳಗ್ಗೆ ತಾನೇ ನಾನು ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ನಮನವನ್ನ ಸಲ್ಲಿಸಿ ಅವರ ಪುತ್ಥಳಿಗೆ ಹೋಗಿ, ಈಗ ಸಾಯಂಕಾಲ ಕೂಡ ಇದೆ ಇಂಜಿನಿಯರ್ಸ್, ಅದು ಕೂಡ ಇವತ್ತು ಬಹಳ ಪವಿತ್ರವಾದಂತ ದಿನ.
ಸೊ ವಿಶ್ವದಲ್ಲೇ ಇವತ್ತು ನಾವು ಇದನ್ನೆಲ್ಲ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಯಾವುದೋ ಒಂದು ಇತಿಹಾಸ ಹಿಂಗೆ ನನ್ನ PA ಬರ್ಕೊಟ್ಟಿದ್ದ ನಾನು ನೋಡ್ತಾ ಇದ್ದೆ. ಕೃಷ್ಣ ಕೇಳ್ತಾನೆ, 100 ಜನ ವೈರಿಗಳಿದಾರಲ್ಲ ಏನ್ ಮಾಡೋದು, ಇಷ್ಟೋ ಜನ ಕಲ್ಲೆಸಿತಾ ಇದಾರಲ್ಲ ಏನ್ ಮಾಡೋದು ಅಂತ 1000 ಜನ ನನಗೆ ಮಾಡ್ತಾರೆ ಅಂತೇಳಿ ಅರ್ಜುನ್ಗೂ ಕೃಷ್ಣನ್ಗೂ ಸಂಭಾಷಣೆ ನಡೀತದೆ. ಆ ಕೊನೆಗೆ ಕೃಷ್ಣ ಹೇಳ್ತಾನೆ, ನಿನ್ಗೆ ಕೊನೆಗೆ ನೋಡಪ್ಪ 100 ಜನ ಹೊಡಿಬಹುದು, ಬಿಲ್ ಹೊಡಿಬಹುದು, ಬಾಣ ಬಿಸಾಕ್ಬಹುದು, ಇನ್ನೊಂದು ಮಾಡಬಹುದು, ಕೊನೆಗೆ ರಕ್ಷಣೆ ಮಾಡಕ್ ಯಾರು ಒಬ್ರು ಇರ್ತಾರೆ ಅಂತ ಅವತ್ತಿನ ಕಾಲದಲ್ಲಿ ಹೇಳ್ತಾನೆ. ಹಂಗೆ ಇವತ್ತು ಈ ಪ್ರಜಾಪ್ರಭುತ್ವದ ಹೆಸರು ಡೆಮೋಕ್ರಸಿಲಿ ದಿ ಬ್ಯಾಲೆಟ್ ವಿಲ್ ಸೇವ್ ಯು ಫ್ರಮ್ ಆಲ್ ದಿಸ್ ಇಶ್ಯೂ ಅಂತ. ನಿಮ್ಮ ಕೊನೆಗೆ ವಿಚಾರಗಳನ್ನ ಏನೇ ಇದ್ರೂ ಕೂಡ ಅಲ್ಟಿಮೇಟ್ಲಿ ನೀವು ತೆಗೆದುಕೊಳ್ಳುವಂತ ತೀರ್ಪಿದೆಯಲ್ಲ, ಈ ತೀರ್ಪಿನಲ್ಲಿ ನಿಮ್ಮ ಬ್ಯಾಲೆಟ್ ನಿಮ್ಮ ರಕ್ಷಣೆ ಮಾಡ್ತದೆ. ಆ ಬ್ಯಾಲೆಟ್ ನಾಯಕರನ್ನ ತಯಾರು ಮಾಡ್ತದೆ. ಹಂಗೆ ನಮ್ಮ ಮಾದೇವಪ್ಪನವ್ರು ಹೇಳಿದ್ರೆ, ಮಹಾರಾಜಗಳೆಲ್ಲ ಮನೇಲಿ ಕೂತಿದ್ದಾರೆ, ಆ ಇವತ್ತು ಬ್ಯಾಲೆಟ್ ಇಂದ ಯಾರು ಆಯ್ಕೆಯಾಗಿದ್ದಾರೆ, ನಿಮ್ಮ ಬ್ಯಾಲೆಟ್ಗೆ ಯಾರು ಗೌರವ ಸಿಕ್ತೋ ಅದನ್ನ ಇವತ್ತು ಅವರು ರಾಜರಾಗಿ ಇವತ್ತು ಸೇವೆಯನ್ನ ಮಾಡ್ಕೊಂಡು ಬರ್ತಾರೆ. ನಾನು 21ನೇ ವಯಸ್ಸಿಗೆ ಓಟ್ ಇತ್ತು, ಅದನ್ನ 18 ವಯಸ್ಸಿಗೆ ಇಳಿಸಿದ್ರು. ನಾನು ಪಾರ್ಲಿಮೆಂಟ್ಗೆ ಹೋಗಿದ್ದೆ. ಚಂದ್ರಶೇಖರ್ ಮೂರ್ತಿ ನಮ್ಮ MP ಅವ್ರ ಕೈಲಿ ಒಂದು ಇದನ್ನ ಪಾಸ್ ತೆಗೆದುಕೊಂಡು ಪಾರ್ಲಿಮೆಂಟ್ಗೆ ಹೋಗಿ ಕೂತಿದ್ದೆ. ಏನ್ ಚರ್ಚೆ ನಡೀತಿದೆ ಅಂತ. ಏನ್ ರಾಜೀವ್ ಗಾಂಧಿ ಅವ್ರ ಪ್ರೈಮ್ ಮಿನಿಸ್ಟರ್ ಏನ್ ದೊಡ್ಡ ಟೀಕೆ ಮಾಡ್ತಾ ಇದ್ರು. ಇದನ್ನ ಏನು ಆಡ ಹುಡುಗರುಗಳಿಗೆಲ್ಲ ಓಟ್ ಕೊಟ್ಬಿಡ್ತಾ ಇದ್ದೀರಿ ನೀವು, 18 ವಯಸ್ಸು ಹುಡುಗರು ಇನ್ನೂ ಎಳಸು ಅವ್ರಿಗೆಲ್ಲ ಓಟ್ ಕೊಟ್ಬಿಡ್ತಾ ಇದ್ದೀರಿ ಅಂತ ಹೇಳಿ ದೊಡ್ಡ ಟೀಕೆ ಆಲ್ ಅಪೋಸಿಷನ್ ಪಾರ್ಟಿಯವರೆಲ್ಲ ರಾಜೀವ್ ಗಾಂಧಿ ಮೇಲೆ ಏನ್ ಬೀಳ್ತಾ ಇದ್ರು. ಅವರು ಸಂವಿಧಾನದ ಒಂದು 21ರಿಂದ 18 ವಯಸ್ಸಿಗೆ ಇಳಿಸಬೇಕು ಅಂತ ತೆಗೆದುಕೊಂಡು ಬಂದ್ರು. ಆಗ ರಾಜೀವ್ ಗಾಂಧಿ ಅವರು ಉತ್ತರ ಕೊಡ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ SLC ಪಾಸ್ ಮಾಡಿರೋನು 15 ವರ್ಷಕ್ಕೆ ಮಾಡ್ತಾನೆ. 16ನೇ ವಯಸ್ಸಿಗೆ ನಾವು ಈ ಪೊಲೀಸ್ಗೆ ಕೆಲಸಕ್ಕೆ ನಾವು ತೆಗೆದುಕೊಳ್ತೀವಿ, ಮಿಲಿಟರಿಗೆ ತೆಗೆದುಕೊಳ್ತೀವಿ. ಮಿಲಿಟರಿಗೆ ತೆಗೆದುಕೊಂಡು ನಮ್ಮ ಸ್ಟಾಫ್ ಸೆಲೆಕ್ಷನ್ ಬೇರೆ ಬೇರೆ ಇದಕ್ಕೆಲ್ಲ ಅವನ ಜವಾನರನ್ನೆಲ್ಲ 16ನೇ ವಯಸ್ಸಿಗೆ ನಾವು ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಅವನಿಗೆ ಒಂದಿಷ್ಟು ಟ್ರೈನಿಂಗ್ ಕೂಡ ನಾವು ಕೊಡ್ತೇವೆ. ಅವ್ನ್ ಕೊಟ್ಬಿಟ್ಟು ಈ ದೇಶನ ನೀ ಕಾಯಿ ಅಂತ ಅಂದ್ಬಿಟ್ಟು ಬಂದೂಕ ಕೊಟ್ಬಿಟ್ಟು ಅವನ್ನ ಬಾರ್ಡರ್ ನಿಲ್ಲಿಸ್ತೀವಿ. ಕಾಶ್ಮೀರ ಕಡೆ ಇನ್ನೊಂದ್ ಕಡೆ ಎಲ್ಲ ಈ ದೇಶದ ಬಾರ್ಡರ್ಗೆಲ್ಲ ಈ ದೇಶ ರಕ್ಷಣೆ ಮಾಡುವಂತ ಬಂದೂಕ ಕೊಟ್ಬಿಟ್ಟು ನಾವು ನಿಲ್ಲಿಸ್ತೀವಿ. ಅವನ್ನ ಆ ಹುಡುಗನ ಬಗ್ಗೆ ವಿಶ್ವಾಸ ಇಟ್ಟು, ಆ ಯುವಕನ ಬಗ್ಗೆ ವಿಶ್ವಾಸ ಇಟ್ಟು ಈ ದೇಶ ರಕ್ಷಣೆ ಮಾಡುವಂತ ನಾವು ಕೊಡ್ತಾ ಇದ್ದೀವಿ. ಬಟ್ ಅದೇ ಆ ಯುವಕನ ಮೇಲೆ ನೀನು ಒಬ್ಬ ನಾಯಕನನ್ನ ಆಯ್ಕೆ ಮಾಡಕ್ಕೆ, MLA ಆಯ್ಕೆ ಮಾಡಕ್ಕೆ, MP ಆಯ್ಕೆ ಮಾಡಕ್ಕೆ, ಒಬ್ಬ ಪಂಚಾಯತಿ ಮೆಂಬರ್ನ ಆಯ್ಕೆ ಮಾಡಕ್ಕೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಐ ಬಿಲೀವ್ ಇನ್ ದಿ ಯೂತ್ ಆಫ್ ದಿಸ್ ಕಂಟ್ರಿ, ದಟ್ ಇಸ್ ವೈ ಐ ಡಿಸೈಡೆಡ್ ಟು ಗಿವ್ ದಿ ವೋಟ್ ಫಾರ್ 18 ಇಯರ್ಸ್ ಅಂತ ಹೇಳಿ ರಾಜೀವ್ ಗಾಂಧಿ ಅವರು ಅವತ್ತು ತೆಗೆದುಕೊಂಡಂತ ಒಂದು ದೊಡ್ಡ ತೀರ್ಮಾನ ಇವತ್ತು 18 ವರ್ಷಕ್ಕೆ ಎಲ್ಲರೂ ಕೂಡ ವೋಟ್ ಬಂದಿದೆ. ಹಂಗೆ 18 ಇಯರ್ಸ್ಗೆ ಇವತ್ತು ನಮ್ಮ ಎಲ್ಲರಿಗೂ ಕೂಡ ಹಕ್ಕನ್ನ ನಮ್ಮ ಪದ್ಧತಿಯಲ್ಲೂ ಕೂಡ ಮದುವೆ ಮಾಡ್ಕೊಳ್ಳಕ್ಕೂ ಕೂಡ ಆ ಏಜ್ ಅನ್ನ ನಾವು ಕೊಟ್ಟಿದ್ದೇವೆ. 18 ವರ್ಷಕ್ಕೆ ಅವನಿಗೆ ಮಾನಸಿಕವಾಗಿ ಶಕ್ತಿ ಬರ್ತದೆ, ಉದ್ಯೋಗ ಶಕ್ತಿ ಬರ್ತದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಕ್ತಿ ಬರ್ತದೆ. ಆ ನಾಯಕನನ್ನ ಪಾರ್ಲಿಮೆಂಟ್ ಕಳ್ಸಕ್ಕೆ, ಆ ಪಾರ್ಲಿಮೆಂಟ್ಗೆ MP ಹೋದ ತಕ್ಷಣ ಅವನು ಈ ಕ್ಯಾನ್ ಬಿಕಮ್ ಎ ಪ್ರೈಮ್ ಮಿನಿಸ್ಟರ್, ಈ ಕ್ಯಾನ್ ಬಿಕಮ್ ಎ ಮಿನಿಸ್ಟರ್. ಇಲ್ಲಿ MLA ಆದ ತಕ್ಷಣ ಈ ಕ್ಯಾನ್ ಬಿಕಮ್ ಎ ಚೀಫ್ ಮಿನಿಸ್ಟರ್, ಈ ಕ್ಯಾನ್ ಬಿಕಮ್ ಎ ಮಿನಿಸ್ಟರ್. ಅವನು ಕಾರ್ಪೊರೇಷನ್ ಆಗ್ಬೋದು, ಪಂಚಾಯತಿ ಆಗ್ಬೋದು, ಹಂಗ ಆಗ್ತದೆ. ಸೊ ಹಂಗೆ ಮುಂದಿನ ದಿನದಲ್ಲಿ ನಾಯಕತ್ವ, ಪ್ರಜಾಪ್ರಭುತ್ವ. ಈಗ ನೋಡಿ, ನಾವು ಈಗ ವಿಧಾನಸೌಧದಲ್ಲಿ ಇದ್ದೀವಿ. ದಿಸ್ ಇಸ್ ದಿ ಅಡ್ಮಿನಿಸ್ಟ್ರೇಷನ್, ಎದುರುಗಡೆ ಕೋರ್ಟ್ ಇದೆ. ಡೆಮೋಕ್ರಸಿಯಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಪತ್ರಿಕಾರಂಗ ಇವೆಲ್ಲ ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ. ಒಂದ್ ಕಡೆ ನಾವೇನಾದ್ರು ತಪ್ಪು ಮಾಡಿದ್ರೆ ಒಂದ್ ಕಡೆ ಕೋರ್ಟ್ ಇರ್ತದೆ, ಇನ್ನೊಂದ್ ಕಡೆ ಏನಾದ್ರು ತಪ್ಪು ಮಾಡಿದ್ರೆ, ಕಾರ್ಯಾಂಗ ತಪ್ಪು ಮಾಡಿದ್ರೆ ಅದಕ್ಕೆ ಟೀಕೆ ಮಾಡಕ್ಕೆ ಮಾಧ್ಯಮ ಇರ್ತದೆ. ಹಿಂಗೆ ನಾವು ತಪ್ಪು ಮಾಡಿದ್ರು ಮಾಧ್ಯಮ ಇರ್ತದೆ. ಹಂಗೆ ನಾವೆಲ್ಲ ಸೇರಿ ಒಟ್ಟಿಗೆ ಈ ಸಂದರ್ಭದಲ್ಲಿ ನಾವು ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಹೆಚ್ಚಿಗೆ ಮಾತಾಡಕ್ ಹೋದ್ರೆ ಬೇಕಾದಷ್ಟು ನಾನು ನಮ್ಮ ಮಾದೇವಪ್ಪ ಲೆಕ್ಚರ್ ಮಾಡ್ದಂಗೆ ಮಾಡಕ್ ಹೋಗುದಿಲ್ಲ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಯಂಗ್ಸ್ಟರ್ಸ್ ಬಂದಿದ್ದೀರಿ, ಮುಂದಿನ ದಿನದಲ್ಲಿ ನಿಮ್ಮ ಭವಿಷ್ಯ, ಮತದಾನದ ಹಕ್ಕು. ಈಗ ಮತ ಕಳ್ತನ ಮಾಡಬೇಕು ಅಂತ ಹೊಟ್ಬಿಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಒಂದು ದೊಡ್ಡ, ಇಡೀ ದೇಶದಲ್ಲೇ ಒಂದು ದೊಡ್ಡ ಅಧ್ಯಯನ ಹೊರಟಿದ್ದಾರೆ. ನಮ್ಮ ರಾಜ್ಯದಲ್ಲೇ ಬೇಕಾದಷ್ಟು ಹೆಚ್ಚು ಕಮ್ಮಿ ಆಯ್ತು. ಕೊನೆಗೆ ಹೆಂಗೋ ಏನೋ ನಿಮ್ಮೆಲ್ಲರ ಕೃಪೆಯಿಂದ, ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಒಂದು ಸರ್ಕಾರ ಮಾಡಿ 136 ಜನ ಗೆದ್ದು ಜನರ ಬದುಕಿಗೆ ಒಂದು ದೊಡ್ಡ ಬದಲಾವಣೆ ಮಾಡುವಂತದ್ದು, ಒಂದು ಮಾರ್ಗದರ್ಶನ ಮಾಡಿಕೊಂಡು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡುವಂತ ಒಂದು ದೊಡ್ಡ ಬಡವರ ಬದುಕಿನಲ್ಲಿ ಭಾಗಿಯಾಗಂತ ಒಂದು ಸರ್ಕಾರ ಕೂಡ ನೀವೆಲ್ಲ ತಂದು ಕೊಟ್ಟಿದ್ರಿ. ಯಾವುದರಿಂದ? ಈ ಬ್ಯಾಲೆಟ್ ಇಂದ. ಈ ಬ್ಯಾಲೆಟ್ ನ ಉಳಿಸಬೇಕು, ಪ್ರಜಾಪ್ರಭುತ್ವ ಉಳಿಸಬೇಕು. ಆ ಹಕ್ಕು, ಜವಾಬ್ದಾರಿ ನಿಮ್ ಕೈಲಿದೆ.
ಸೊ ನೀವೆಲ್ಲ ಕೂಡ ಇಂಥ ಒಂದು ಬಲಿಷ್ಠವಾದಂತಹ ಸಮಾಜದ ಕಳಕಳಿ ಇರುವಂತಹ ಒಂದು ಸರ್ಕಾರ ತರಲಿಕ್ಕೆ ತಾವೆಲ್ಲ ಪಾತ್ರರಾಗಿದ್ದೀರಿ. ಮುಂದಿನ ದಿನದಲ್ಲೂ ಕೂಡ ನಿಮ್ಮಲ್ಲಿ ಅಪಾರವಾದಂತಹ ವಿಶ್ವಾಸವನ್ನ ಬೆಳೆಸ್ತೇವೆ. ನೀವೆಲ್ಲ ನಾಯಕರಾಗಬೇಕು. ನಿಮ್ಮಿಂದ ಈ ದೇಶಕ್ಕೆ ಒಂದು ದೊಡ್ಡ ಸಮೃದ್ಧಿಯಾದಂತಹ ಒಂದು ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಆಸಕ್ತಿ ಆಗಬೇಕು. ಅದರಿಂದ ಮುಂದಕ್ಕೆ ಒಂದು ಉತ್ತಮವಾದಂತಹ ಆಲೋಚನೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.